ಚಾನೆಲ್ 9 ನ್ಯೂಸ್ಗೆ ಸ್ವಾಗತ. ನಾನು ಹೇಮಾ ಜಯರಾಮ್. ಮುಖ್ಯಾಂಶಗಳು. ಪುತ್ತೂರಿನ ಮುತ್ತಿಗೆ ಒಲಿಯಿತು ಸಿಎಂ ಭಾಗ್ಯ. ಜಿಲ್ಲೆಯ ಜನತೆಗೆ ಆಗಲಿದೆ ಇದು ಸೌಭಾಗ್ಯ. ಅಭಿವೃದ್ಧಿ ಕಾರ್ಯಕ್ಕೆ ಡಿವಿಎ ಯೋಗ್ಯ. ಕೀಟನಾಶಕಗಳ ಕುರಿತು ದೇಶಾದ್ಯಂತ ಅಧ್ಯಯನ. ಎಂಡೋಸಲ್ಫಾನ್ ಸಂತ್ರಸ್ತರಿಗೆ ಆಗಲಿದೆಯೇ ಪ್ರಯೋಜನ. ಆಗಸ್ಟ್ನಲ್ಲಿ ಆರಂಭಗೊಳ್ಳಲಿದೆ ICMR ಸಂಶೋಧನಾ. ಸೇತುವೆ ಇಲ್ಲದೆ ಬೇರ್ಪಟ್ಟಿದೆ ಗ್ರಾಮ. ದಶಕಗಳ ಬೇಡಿಕೆಗೆ ಬಿದ್ದಿಲ್ಲ ವಿರಾಮ. ಪುತ್ತೂರು ನಗರ ಮಧ್ಯದಲ್ಲೇ ಇದೆ ಈ ಗ್ರಾಮ. ವಾರ್ತೆಗಳ ವಿವರ. ಜಿಲ್ಲೆಯ ಸಹಕಾರಿ ಸಂಸ್ಥೆಗಳನ್ನು ಬುಡಮೇಲು ಮಾಡುವ ಘಟ್ಟದ ಮೇಲಿನ ರೈತ ಸಂಘಗಳ ಕೃತ್ಯ ತಡೆಗಟ್ಟಲು ಸಹಕಾರಿ ಸೇವೆಯನ್ನು ಆರಂಭಿಸಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಸಂಘಗಳ ಅಧ್ಯಕ್ಷ ಜೀವನ್ ಭಂಡಾರಿ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 19 ವಿವಿಧ ಸಹಕಾರಿ ಸಂಘಗಳಿದ್ದು, ಇದು ರೈತರದೇ ಸಂಘಗಳಾಗಿದ್ದು ರೈತರಿಗೋಸ್ಕರವೇ ಸಾಲ ನೀಡುವ ವ್ಯವಸ್ಥೆಯನ್ನು ನಿರ್ವಹಿಸಿಕೊಂಡು ಬರುತ್ತಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಸಂಘಗಳಿಂದ ಸಾಲವನ್ನು ತೆಗೆದಂತಹ ಕೃಷಿಕರು ಸಾಲವನ್ನು ಮರುಪಾವತಿಸದೆ ಈ ಸಂಘಗಳನ್ನು ನಷ್ಟದ ಅಂಚಿಗೆ ಕೊಂಡೊಯ್ಯುತ್ತಿದ್ದಾರೆ. ಇವರಿಗೆ ಸಹಾಯಕರಂತೆ ಬರುವ ಘಟ್ಟದ ಪ್ರದೇಶದ ರೈತ ಸಂಘಟನೆಗಳು ಸಹಕಾರಿ ಸಂಘಗಳನ್ನು ಬುಡಮೇಲು ಮಾಡುವ ಕೃತ್ಯದಲ್ಲಿ ತೊಡಗುತ್ತಿವೆ. ಇವುಗಳ ಕಿರುಕುಳಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಎಲ್ಲ ಸಹಕಾರಿ ಸಂಘಗಳಲ್ಲಿ ಸಹಕಾರಿ ಸೇನೆಗಳನ್ನು ಆರಂಭಿಸಲಾಗುವುದು ಎಂದ ಅವರು, ಈ ಸೇನೆಗಳು ಸಂಕಷ್ಟದಲ್ಲಿರುವ ಈ ಸಂಘಗಳ ಸೇವೆಗೆ ಬರಲಿವೆ ಎಂದರು. ಸಹಕಾರಿ ಸಂಘಗಳು ಎದುರಿಸುತ್ತಿರುವ ಕಷ್ಟ ಹಾಗೂ ಅವುಗಳ ತಡೆಗೆ ರೂಪುರೇಷೆಗಳನ್ನು ನಿರ್ಧರಿಸುವ ಸಲುವಾಗಿ ಅವರು ಮಾಹಿತಿ ನೀಡಿದರು. ಈ ಜಿಲ್ಲೆಯಲ್ಲಿ ಇವತ್ತು ಒಂದು ಹೊಸ ಸಮಸ್ಯೆ ಉದ್ಭವವಾಗಿದೆ. ಇವತ್ತು ಸಹಕಾರ ಸಂಸ್ಥೆ ಇರುವುದು ರೈತರಿಗಾಗಿ. ಈ ಸಂಸ್ಥೆಯನ್ನು ಬುಡಮೇಲು ಮಾಡಬೇಕು ಎನ್ನುವಂಥ ಒಂದು ಹುನ್ನಾರ ಘಟ್ಟದ ಮೇಲಿಂದ ಬಂದಂಥ ರೈತರು ಮಾಡುವಂಥ ಒಂದು ಪರಿಸ್ಥಿತಿ ನಮಗೆ ಎದ್ದು ಕಾಣ್ತಾ ಇದೆ. ಇದಕ್ಕೆ ಸೂಕ್ತವಾದ ಒಂದು ತಡೆಯನ್ನು ಒಡ್ಡುವ ರೀತಿಯಲ್ಲಿ ಇವತ್ತು ನಾವು ಸಹಕಾರಿಗಳೆಲ್ಲರೂ ಸೇರಿ ಮುಂದಿನ ನಮ್ಮ ಕಾರ್ಯರೂಪದ ಬಗ್ಗೆ ಇವತ್ತು ನಾವು ಇಲ್ಲಿ ಸೇರಿದ್ದೇವೆ. ಇವತ್ತು ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಪ್ರತಿ ನಮ್ಮ ಸಹಕಾರಿ ಮಟ್ಟದಲ್ಲಿ ಸಹಕಾರಿಗಳ ಒಂದು ಒಕ್ಕೂಟವನ್ನು ನಾವು ರಚಿಸಿಕೊಂಡು ಸಹಕಾರಿ ಸೇನೆ ಎನ್ನುವಂಥದ್ದನ್ನು ನಾವು ತಯಾರು ಮಾಡ್ತೇವೆ. ಎಲ್ಲಿ ಸಮಸ್ಯೆಗಳ ಉದ್ಭವ ಆಗ್ತದೆ ಈ ರೈತ ಸಂಘದಿಂದ, ಅಂಥ ಸಂಘಗಳಿಗೆ ಎಲ್ಲ 19 ನಮ್ಮದು ಸೊಸೈಟಿ ಉಂಟು ಈ ತಾಲೂಕಿನಲ್ಲಿ. 19 ಸೊಸೈಟಿಗಳಿಂದಲೂ ನಾವು ಜನ ಹೋಗಿ ಆ ಸಂಸ್ಥೆಗೆ ಸಹಕಾರ ಕೊಡುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಇಲ್ಲಿ ನಾವು ಸೇರಿದ್ದಂಥ ಒಂದು ವಿಚಾರ. ಕೀಟನಾಶಕಗಳಿಂದಾಗಿ ಆಗುವ ದುಷ್ಪರಿಣಾಮಗಳನ್ನು ಅರಿಯುವ ಉದ್ದೇಶದಿಂದ ದೇಶದಾದ್ಯಂತ ಈ ಕುರಿತು ಅಧ್ಯಯನ ನಡೆಸಲಾಗುವುದು ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಆಯೋಗದ ನಿರ್ದೇಶಕ ಡಾಕ್ಟರ್ ವಿಶ್ವಮೋಹನ್ ಕಟೋಚ್ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ, ಪಟ್ರೆಮೆ ಹಾಗೂ ನಿಡ್ಲೆ ಗ್ರಾಮಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತಿರುವ ಎಂಡೋಸಲ್ಫಾನ್ ಪೀಡಿತರ ಹಾಗೂ ಕೇರಳದ ಕಾಸರಗೋಡು ಜಿಲ್ಲೆಯ ಪಡ್ರೆ ಪ್ರದೇಶಗಳಲ್ಲಿ ಇದರಿಂದ ಬಾಧಿತರಾದವರ ಕುರಿತು ಸಂಶೋಧನೆ ನಡೆಸುವ ಉದ್ದೇಶದಿಂದ ಸ್ಪಷ್ಟ ರೂಪುರೇಷೆಗಳನ್ನು ತಯಾರಿಸುವ ಉದ್ದೇಶದಿಂದ ಪುತ್ತೂರಿನಲ್ಲಿ ವೈದ್ಯರ ಜೊತೆ ಚರ್ಚೆ ನಡೆಸಿದ ಬಳಿಕ ಅವರು ಸುದ್ದಿಗಾರರ ಜೊತೆ ಮಾತನಾಡಿದರು. ಕೀಟನಾಶಕಗಳಿಂದಾಗಿ ಹೆಚ್ಚಾಗಿ ಆರೋಗ್ಯ ಸಮಸ್ಯೆ ಕಂಡುಬರುತ್ತಿದೆ ಎನ್ನುವ ಹಿನ್ನೆಲೆಯಲ್ಲಿ ಆಯೋಗವು ದೇಶಾದ್ಯಂತ ಎಲ್ಲ ಕೀಟನಾಶಕಗಳ ಮತ್ತು ಮಾನವ ಆರೋಗ್ಯದ ಮೇಲಿನ ದುಷ್ಪರಿಣಾಮಗಳ ಕುರಿತು ಅಧ್ಯಯನ ನಡೆಸಲಾಗುವುದು ಎಂದರು. ಕರ್ನಾಟಕದ ಈ ಭಾಗದಲ್ಲಿ ಹಾಗೂ ಕಾಸರಗೋಡು ಜಿಲ್ಲೆಯಲ್ಲಿ ಹೆಚ್ಚಾಗಿ ಈ ಎಂಡೋಸಲ್ಫಾನ್ ಕೀಟನಾಶಕಗಳ ದುಷ್ಪರಿಣಾಮಗಳ ಬಗ್ಗೆ ವರದಿಗಳು ಬರುತ್ತಿರುವ ಹಿನ್ನೆಲೆಯಲ್ಲಿ ಈ ಪ್ರದೇಶಗಳನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ಸಂಶೋಧನಾ ಕಾರ್ಯವನ್ನು ಆರಂಭಿಸಲು ಆಯೋಗ ನಿರ್ಧರಿಸಿದ್ದು, ಪಂಜಾಬಿನಲ್ಲೂ ಈ ಕೀಟನಾಶಕಗಳ ದುಷ್ಪರಿಣಾಮಗಳು ಕಂಡುಬರುತ್ತಿವೆ ಎಂದರು. ನಿಜಕ್ಕೂ ಆರೋಗ್ಯ ದೃಷ್ಟಿಯಲ್ಲಿ ಇದೊಂದು ದೊಡ್ಡ ಸಮಸ್ಯೆಯಾಗಿ ಕಂಡುಬರುತ್ತಿದ್ದು, ಇದರ ಸೂಕ್ತ ಸಂಶೋಧನೆಯ ಅಗತ್ಯವಿದೆ ಎಂದು ಅವರು ಇದೇ ಸಂದರ್ಭದಲ್ಲಿ ಅಭಿಪ್ರಾಯಪಟ್ಟರು. ಕಾಸರಗೋಡಿನ ಪಡ್ರೆಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಆಯೋಗ ಮುಂದಿನ ವಾರದಲ್ಲಿ ಈ ಕುರಿತ ವರದಿಯನ್ನು ಕೋರ್ಟಿಗೆ ಸಲ್ಲಿಸಲಿದೆ ಎಂದವರು ಹೇಳಿದರು. So I think we thought of beginning first around the area which is close by and where some reports were there. So we will be talking to our doctor colleagues, and then when the study is planned for a few months from now, then this area also will be included in that study. But we should have some idea of how to go about. So today's visit is just to get the impression of how the study should be planned, not to pass any judgments on anybody, but to how the study should be done, because that study will be covering several states. It's the all India study that will be there, because in our country
many times people keep on talking about the pesticides harmful effects, but except for the Kasaragod story, the rest of the country we don't know anything what's happening. And the many types of 27, 28, I think maybe 30 types of pesticides are used by the different people. So we should have a good science, good health effects knowledge about them, how people are using, what is there in the environment, how much is residing in the environment, how it is affecting the people. Because human health is the number one core issue. Getting concentrated in area, geographical area, that difficulty. So if you use anything in a peculiar way somewhere, the effects will be peculiar. Any drug, anything is harmful. There is nothing like safe. No pesticide is safe. So, but then still all over the globe you need them. It's not the point you can't discard them. Padre Bill has only told you that if you do this way, this is going to happen. Okay? But across the country you may not be doing that way, but you may be using in a different fashion. That also may be doing something, may not be of that label. Some may be using a once, that is, study is already done, it is over. Question is, does something remain? And if something remains, then what you would want to do with the people? You have to help your people. Residual effects, so help the people. But then you look at the pesticide story on a holistic way. People, because in Punjab people had an impression that because of pesticides, cancer is increasing in some areas. So until you study that, how can you prove that, and how can you prevent it also? I don't want to revisit that story again and again, actually, because what has happened after that, the Calicut Medical College has conducted its own study. We are these days engaged, we are very busy with the analysis of that study, and we had analysis done twice by them. Though the same team is reaching Delhi tomorrow to do another statistical analysis. So we are concentrated on that area. I want analysis after that only. So I don't want to comment anything on that report actually as of now, because that is totally disrespect to the Honorable Supreme Court actually, and there's prejudging issue. I don't want to do that. That I won't do. But I'm telling the issue is very generic actually. Issue is that something happened there, people observed it. Whether you say P value is this much or P value is this much, something happened there. Okay? People were affected. Specific answer on that data only. That analysis will be over next week and we'll submit the report. ಮರದ ದಿಮ್ಮಿಯನ್ನ ಹೇರಿಕೊಂಡು ಬರುತ್ತಿದ್ದ ಲಾರಿಯೊಂದು ಮಗುಚಿ ಬಿದ್ದು ಬೈಕೊಂದು ಜಖಂಗೊಂಡ ಘಟನೆ ಪುತ್ತೂರಿನ ಮುರ ಸಮೀಪ ನಡೆದಿದೆ. ವಿಟ್ಲದಿಂದ ಪುತ್ತೂರು ಕಡೆಗೆ ಬರುತ್ತಿದ್ದ ಈಚರ್ ಲಾರಿಯೊಂದು ಮುರ ಸಮೀಪ ರಸ್ತೆಯ ಬದಿಗೆ ಮಗುಚಿ ಬಿದ್ದ ಪರಿಣಾಮ ರಸ್ತೆಯ ಬದಿಯಲ್ಲಿ ನಿಲ್ಲಿಸಲಾಗಿದ್ದ ಬಜಾಜ್ ಬಾಕ್ಸರ್ ಬೈಕ್ ಜಖಂಗೊಂಡಿದೆ. ಬೈಕ್ ವಿವೇಕಾನಂದ ಕಾಲೇಜಿನ ಉದ್ಯೋಗಿಯದ್ದಾಗಿದ್ದು ಅವರು ಬೈಕ್ ನಿಲ್ಲಿಸಿ ಔಷಧಿಗೆಂದು ಪಕ್ಕದ ಕ್ಲಿನಿಕ್ಗೆ ಹೋಗಿದ್ದ ವೇಳೆ ಈ ಘಟನೆ ನಡೆದಿದೆ. ವಿಟ್ಲದಿಂದ ಪುತ್ತೂರು ಕಡೆಗೆ ಬರುತ್ತಿದ್ದ ಈಚರ್ ಲಾರಿಯೊಂದು ಮುರ ಸಮೀಪ ರಸ್ತೆ ಬದಿಗೆ ಮಗುಚಿ ಬಿದ್ದ ಪರಿಣಾಮ ರಸ್ತೆ ಬದಿಯಲ್ಲಿ ನಿಲ್ಲಿಸಲಾಗಿದ್ದ ಬಜಾಜ್ ಬಾಕ್ಸರ್ ಬೈಕ್ ಜಖಂಗೊಂಡಿದೆ. ವಿವೇಕಾನಂದ ಕಾಲೇಜಿನ ಉದ್ಯೋಗಿಯೋರ್ವರು ಬೈಕ್ ನಿಲ್ಲಿಸಿ ಔಷಧಿಗೆಂದು ಪಕ್ಕದ ಕ್ಲಿನಿಕ್ಗೆ ಹೋದ ವೇಳೆ ಈ ಘಟನೆ ನಡೆದಿದೆ. ಪುತ್ತೂರು ತಾಲೂಕು ಸೀರತ್ ಕಮಿಟಿಯ ವತಿಯಿಂದ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭ ಪುತ್ತೂರು ಟೌನ್ ಬ್ಯಾಂಕ್ ಸಭಾಂಗಣದಲ್ಲಿ ನಡೆಯಿತು. ಸಮಾರಂಭವನ್ನು ಪುತ್ತೂರು ಸೀರತ್ ಕಮಿಟಿಯ ಕಾರ್ಯಾಧ್ಯಕ್ಷರಾಗಿರುವ KP ಅಹಮದ್ ಹಾಜಿ ಉದ್ಘಾಟನೆ ಮಾಡಿ, 21 ವರ್ಷದ ಹಿಂದೆ ನಮ್ಮ ಸಮುದಾಯದವರಿಗೆ ತುಂಬ ಕಷ್ಟ ಇದ್ದುದರಿಂದ ಮಕ್ಕಳಿಗೆ ಶಾಲೆಗೆ ಕಳಿಸಲು ಮತ್ತು ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಕೊಡಲು ತುಂಬ ಕಷ್ಟವಾಗಿತ್ತು. ಇದನ್ನು ಅರಿತು ನಮ್ಮ ಹಿರಿಯರು ಸೀರತ್ ಕಮಿಟಿಯನ್ನು ಹುಟ್ಟುಹಾಕಿ ಬಡ ಕುಟುಂಬವನ್ನು ಗುರುತಿಸಿ ಸಹಾಯ ಮಾಡಿಕೊಂಡು ಬರುತ್ತಿದ್ದು, ಈ ಒಳ್ಳೆ ಕಾರ್ಯವನ್ನು ಮುಂದುವರಿಸಿಕೊಂಡು ಬರುತ್ತಿರುವ ಇವರಿಗೆ ಭಗವಂತನು ಒಳಿತನ್ನು ಕರುಣಿಸಲಿ ಎಂದು ಶುಭ ಹಾರೈಸಿದರು. ಪುತ್ತೂರು ವ್ಯಾಪ್ತಿಯಲ್ಲಿ ಬರುವ ಮುಸ್ಲಿಂ ಬಡ ವಿದ್ಯಾರ್ಥಿಗಳಿಗೆ ಅನ್ಸಾರುದ್ದೀನ್ ಜಮಾತ್ ಕಮಿಟಿಯ ಅಧ್ಯಕ್ಷರಾದ PG ಹಸನ್ ಹಾಜಿ ವಿದ್ಯಾರ್ಥಿ ವೇತನವನ್ನು ವಿತರಿಸಿದರು. ಬೇಕಾದಷ್ಟು ಅನ್ನ ತಿನ್ನಲಿಕ್ಕೆ ಬೇಕಾದಷ್ಟು ಅವರಿಗೆ ಬೇಕಾದಂತಹ ಒಂದು ವರಮಾನ ಇಲ್ಲದಂತಹ ಸಮಸ್ಯೆ ಇರಬಹುದು, ಅನೇಕ ಶೈಕ್ಷಣಿಕ ಸಮಸ್ಯೆಗಳಿರ್ಬೋದು, ಅಥವಾ ಆರೋಗ್ಯದ ಬಗ್ಗೆ ಇರುವಂತಹ ಸಮಸ್ಯೆಗಳಿರ್ಬೋದು. ಹಲವು ಸಮಸ್ಯೆಗಳ ಬಗ್ಗೆ ಆ 21 ವರ್ಷಗಳ ಹಿಂದೆ ಆಲೋಚನೆ ಮಾಡಿದೆ. ಮಾನ್ಯ ಸೀರತ್ ಸಮಿತಿಯನ್ನು ಸ್ಥಾಪನೆ ಮಾಡಬೇಕಾದಲ್ಲಿ ನಾವು ಮೊದಲು ನೋಡಿದ್ದು ಬಂಟ್ವಾಳದಲ್ಲಿ ಅವರು ಕಾರ್ಯನಿರ್ವಹಿಸುತ್ತಿದ್ದಂತಹ ರೀತಿಯಲ್ಲಿ ಅಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮ ಒಂದು ಆಗ್ತಾ ಇದೆ. ಇದರಿಂದಾಗಿ ನಮ್ಮ ಸಮುದಾಯಕ್ಕೆ ಬೇಕಾದಂತಹ ಹಲವು ವ್ಯವಸ್ಥೆಗಳನ್ನು, ಹಲವು ಸೌಲಭ್ಯಗಳನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತದೆ ಎಂದು ಅವತ್ತಿನ ಹಿರಿಯರು ಮಾನ್ಯ ನನ್ನ ಮಾವನವರಾದ ಮಾನ್ಯ ಉಮರ್ ಶಾಫಿ ಹಾಜಿ ಅವರು,
ನನ್ನ ದೊಡ್ಡಪ್ಪನವರ ಹಾಜಿಯ ಮೊಮ್ಮನಿ ಅವರು, ನಮಗೆ ಹಿರಿಯರಾದಂತಹ ಕೂರ್ನಡ್ಕ ಉಸ್ಮಾನ್ ಹಾಜಿಯವರು, ಅದೇ ರೀತಿ ಬರ್ಲಡ್ಕದ ಅಬ್ದುಲ್ ಕರೀಂ ಬಾಬಾ ಹಾಜಿಯವರು, ಅನೇಕರು. ಅದರಲ್ಲಿ ನಾನು ಇದ್ದೆ, ನನಗೆ ಉಸ್ಮಾನ್ ಹಾಜಿಯವರಿದ್ದರು, ಹಸನ್ ಹಾಜಿಯವರಿದ್ದರು. ನಾವು ಆದರೆ ಅಂತಹ 10 ಹಲವು ಜನರು ಸೇರಿ ಆಲೋಚನೆ ಮಾಡಿದರು. ತನ್ನ ಪಾದ ಪೂಜೆ